ದೇವೇಗೌಡರಿಗೆ ರಾಜ್ಯಸಭಾ ಸದಸ್ಯರು ಮಾಡಲಿಕ್ಕೆ ಹೊರಟಿದ್ದು ನಾವು ಗಮನಿಸಿದಾಗ ಮುಂಬರುವ 2028ರಲ್ಲಿ ಈ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೊರಟಿದ್ದರಿಂದಾಗಿ ಯಡಿಯೂರಪ್ಪನವರು ಸಹಿತ ಸೈಡ್ಲೈನ್ ಮಾಡುವಂಥ ಒಂದು ಪ್ರಯತ್ನ ನಡೆದದು ಇದರಿಂದ. ಯಾಕೆಂತಂದರೆ ಸಿದ್ದೇಶ್ವರ ಆಯಿತು, ಮುಂದೆ ಹರೀಶ್ ಅವರು BP ಹರೀಶ್ ಅವರಾಯಿತು, ಜೊತೆಗೆ ನಮ್ಮ ವಿರೋಧಿ ಬಣದ ನಮ್ಮ ಬಂಗಾರಪ್ಪನವರಾಯಿತು, ನಮ್ಮ ಏನಪ್ಪ ಅಂತಂದ್ರೆ ಅವರ ಬ್ರದರ ಬಂಗಾರಪ್ಪನವರು, ಜೊತೆಗೆ ನಮ್ಮ ರಮೇಶ್ ಜಾರಕಿಹೊಳಿ ಅವರು, ಅರವಿಂದ್ ಲಿಂಬಾವಳಿ ಅವರು, ಇವರೆಲ್ಲರೂ ಇವತ್ತು ಒಂದು ಮತ್ತು ಸಿಟಿ ರವಿನೂ ಇದ್ದಾರೆ ಅದರೊಳಗೆ. ಇವರೆಲ್ಲ ಕುಡ್ಕೊಂಡು ಯಡಿಯೂರಪ್ಪನ ಬದುಕಿ ಸರಿಸಬೇಕು ಅನ್ನೋಂಥ ದೊಡ್ಡ ಪ್ರಯತ್ನ ನಡೆಸಿದ್ದಾರೆ. ಆ ಪ್ರಯತ್ನ ಇವತ್ತು ಫಲ ಕೊಡೋ ಸಾಧ್ಯತೆಗಳಿದೆ. ಇದರಲ್ಲಿ ಗೆದ್ದರೆ ಅದು ಕ್ರೆಡಿಟ್ ಸಿದ್ದೇಶ್ವರಿಗೆ ಹೋಗ್ತದೆ. ಅದಕ್ಕೆ ಅವರು ಕೆಲವು ಪ್ರಯತ್ನವನ್ನು ಇವ್ರು ಮಾಡ್ತಾರೆ ಅನ್ನೋದು ಯತ್ನ ಬಂದ ಆರೋಪದ. ಈಗಾಗಲೇ ಆರೋಪ ಎಷ್ಟು ಮಟ್ಟಿಗೆ ನಿಜ ಆಗ್ತದೆ ಸುಳ್ಳಾಗ್ತದೆ ಅದು ನೋಡ್ಬೇಕಾಗಿದೆ. ಯಾಕಂದ್ರೆ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಇವರು ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಅದು ಇವತ್ತು ಅಡ್ಜಸ್ಟ್ಮೆಂಟ್ ಆಗ್ಬೋದು. ಯಾಕಂದ್ರೆ ಈಗ ಸಮರ್ಥರ ವಿರುದ್ಧ ಲಿಂಗಾಯತ ಕ್ಯಾಂಡಿಡೇಟ್ ಇಲ್ಲ, ಇದ್ದವರು ಯಾರು ಗೊತ್ತದ ST ಸಮುದಾಯಕ್ಕೆ ಸೇರಿದಂಥವ್ರು. ಅದು ಸಿದ್ದೇಶ್ವರವರು ಒಂದು ಗೆಲ್ಲಿಸೋದ ಜವಾಬ್ದಾರಿ ತೊಗೊಂಡಂಗೆ ಆಗ್ಯದ. ಅಂದರೆ ವಿರೋಧಿ ಬಣಕ್ಕೆ ಕೊಟ್ಟು ಕೂಡ ಅವ್ರು ಮಾಡಲಿ ಅನ್ನೋ ಕಾರಣಕ್ಕಾಗಿ ಯಡಿಯೂರಪ್ಪನವ್ರು ಹೆಸರಿನಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಅಂದಾಗ ಸಮರ್ಥ ಗೆಲ್ಲುವ ಸಾಧ್ಯತೆಗಳಿದ್ದಾವೆ. ಆದರೆ ಇರೋದು ಏನಪ್ಪ ಅಂದ್ರೆ ಭಯ, ಇಡೀ ಮುಸ್ಲಿಂ ಸಮುದಾಯ ಒಗ್ಗಟ್ಟಿನಿಂದ ಸಮರ್ಥನೆ ಮಾಡ್ತಾರಾ, ಅವ್ರು ಗೆಲ್ಲಿಸ್ತಾರೆ.